ಇವತ್ತು ನಾವು ಮಾಡೋಣ ಗೀ ರೈಸ್. ಅದಕ್ಕೆ ಒಂದು ಕುಕ್ಕರ್ ತಗೊಳ್ಳಿ, ಅದ್ರ ಒಳಗಡೆ 2 ಸ್ಪೂನು ಗೀ ಹಾಕ್ಕೊಳ್ಳಿ. ನೆಕ್ಸ್ಟ್ ಕಡೆ ಮಸಾಲೆ ಹಾಕ್ಕೊಳ್ಳಿ, 2 ಲವಂಗ, 1 ಚಕ್ಕೆ, 2 ಇಲೈಚಿ ಮತ್ತು ಇದು ಹಾಕಿಬಿಡಿ. ಅದು ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಇದ್ರ ಒಳಗಡೆ ಈರುಳ್ಳಿ ಹಾಕಿ, 4 ಈರುಳ್ಳಿ ಉದ್ದ ಕಟ್ ಮಾಡಿರೋದು. ಒಂದು 5 ಮಿನಿಟ್ಸ್ ಫ್ರೈ ಆಗಲಿ, ಸ್ವಲ್ಪ ಸಾಫ್ಟ್ ಆಗಲಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಈಗ ಇದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಒಂದು 2.5 ಸ್ಪೂನ್ ಹಾಕಿ ಫ್ರೈ ಮಾಡಿ ಚೆನ್ನಾಗಿ. ಸ್ವಲ್ಪ ಇದ್ರದ್ದು ಹಸಿ ಸ್ಮೆಲ್ ಹೋಗಬೇಕು. ಆಮೇಲೆ ರೈಸ್ ವಾಶ್ ಮಾಡಿ ಇಟ್ಟಿರೋದು ಅದು ಹಾಕೋಣ. ನಾನು 2 ಗ್ಲಾಸ್ ರೈಸ್ ತಗೊಂಡಿದ್ದೀನಿ. ಇದೆ ನೋಡಿ ಫ್ರೆಂಡ್ಸ್. ಈಗ ನಾವು ರೈಸ್ ಹಾಕೋಣ. ಬಾಸ್ಮತಿ ರೈಸ್ ನಾನು ವಾಶ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕೋಣ. 2 ಗ್ಲಾಸ್ ಇದೆ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸಾಫ್ಟ್ ಕೈಯಲ್ಲಿ, ಜಾಸ್ತಿ ಹಾಡಬೇಡ. ಆಮೇಲೆ ಸ್ವಲ್ಪ ಟೇಸ್ಟ್ಗೆ ಕಾಜು ಕಿಸ್ಮಿಸ್ ಒಂದು ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಡಿ. ಇದರಲ್ಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತಿನ್ನೋಕ್ಕೆ ಜಾಸ್ತಿ ಇಂಟ್ರೆಸ್ಟಿಂಗ್ ಇರುತ್ತೆ. ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಇದರಲ್ಲಿ ನಾವು ನೀರು ಹಾಕೋಣ. ನಾನು 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ, ಅದಕ್ಕೆ 4 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ನಾನು ಸ್ವಲ್ಪ ಬಿಸಿ ನೀರೇ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಟೇಸ್ಟ್ ಪ್ರಕಾರ. ಸ್ವಲ್ಪ ಚಿಲ್ಲಿ ಹಾಕ್ಕೊಳ್ಳಿ. ಫಸ್ಟ್ ಆಗಬೇಕಿತ್ತು, ನನಗೆ ಮರ್ತೋಗಿತ್ತು, ಅದಕ್ಕೆ ಈಗಲೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. 1-2 ವಿಸಿಲ್ ಬರಲಿ. ಆಮೇಲೆ ಗೀ ರೈಸ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ನೋಡಿ ಫ್ರೆಂಡ್ಸ್, ಗೀ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ. ಗೀ ರೈಸ್ ವಿತ್ ಚಿಕನ್ ಕರಿ ತಿಂದರೆ ಆಹಾ, ಇನ್ನೇನು ಬೇಕು. ಗಗನ್, ಹೆಂಗಾಗಿದೆ ಟೇಸ್ಟ್ ಮಾಡು. ಚೆನ್ನಾಗಿದೆ. ಲೈಕ್